ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಬಂದಾಗ ಮುಖ್ಯವಾಗಿ ನಮಗೆ ಅರ್ಥ ಆಗಬೇಕಾಗಿರೋದು ಸೆಲ್ಫ್ ಅವೇರ್ನೆಸ್. ನಮ್ಮ ಪರ್ಸನಾಲಿಟಿ ನಾವು ಡೆವಲಪ್ ಮಾಡ್ಕೋತಿದ್ದೀವಿ ಅಂದರೆ ನಮ್ಮ ಬಗ್ಗೆ ನಾವು ಎಷ್ಟು ಅರ್ಥಕೊಂಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಖ್ಯವಾಗಿ ನಮ್ಮನ್ನು ನಾವು ಅರ್ಥಕೊಳ್ಳೋದಕ್ಕೆ ಮೊದಲನೇದಾಗಿ ಮಾಡಬೇಕಾಗಿರೋದು ನಮ್ಮೊಟ್ಟಿಗೆ ನಾವು ಸಮಯನ ಕಳಿಬೇಕು. ಏನೇ ಆದ್ರೂ ಈದರ್ ನಾವು ಯಾರಿಗೋ ಒಬ್ರು ಫ್ರೆಂಡ್ ಆಗಿ ಇರ್ತೀವಿ, ಅಥವಾ ಅಪ್ಪ ಅಮ್ಮಂಗೆ ಮಕ್ಕಳಾಗಿರ್ತೀವಿ, ಅಥವಾ ಯಾರಿಗೋ ಹೆಂಡ್ತಿನೋ ಗಂಡನೋ ಆಗಿರ್ತೀವಿ, ಇಲ್ಲ ಏನೂ ಇಲ್ಲ, ನಮ್ದು ಯಾವುದೂ ರೋಲ್ಸ್ ಇಲ್ಲ, ಇಮಿಡಿಯೇಟಾಗಿ ಫೋನ್ ತೊಗೋತೀವಿ, ಫೋನಲ್ಲಿ ಏನು ಕಾಣಿಸ್ತಿರುತ್ತೆ ಅದನ್ನು ನೋಡ್ತಾ ಹೋಗ್ತೀವಿ ಹೊರತು ನಾವೇನು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡಲ್ಲ. ಅದನ್ನು ಬಿಟ್ಟು ಪ್ರಾಬಬ್ಲಿ ಒಂದು ಸ್ವಲ್ಪ ಇವತ್ತು ಬೆಳಗ್ಗೆಯಿಂದ ನಾನು ಏನು ಮಾಡಿದೆ ಅನ್ನೋ ಇಂಟ್ರೋಸ್ಪೆಕ್ಷನ್ನ ನಾವು ಬೆಳೆಸ್ಕೊತಾ ಹೋದರೆ ನಮ್ಮ ಬಗ್ಗೆ ನಮಗಿನ್ನೂ ಹೆಚ್ಚಿನ ರೀತಿಲಿ ಅರ್ಥ ಆಗುತ್ತೆ. ಹಲವಾರು ಗೊಂದಲಗಳು ಇದ್ದಾಗಲೂ ಕೂಡ ನಾವು ಅದನ್ನು ಫಸ್ಟ್ ಅರ್ಥ ಮಾಡಿಕೊಂಡ್ರೆ ಅವಾಗಷ್ಟೇ ನಾವು ಬೇರೆಯವ್ರ ಹತ್ರ ಹಂಚ್ಕೊಂಡು ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನ ತಗೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಒಂದು ವೇಳೆ ಆ ಅರ್ಥೈಸುವಿಕೆನೇ ಕಷ್ಟ ಆಗ್ತಿದೆ, ಗೊಂದಲ ಆಗ್ತಿದೆ ಅಂದರೆ ಇಮಿಡಿಯೇಟ್ ಆಗಿ ನೀವು ನಮ್ಮ ಯುವ ಸ್ಪಂದನ ಕೇಂದ್ರನ ಕಾಂಟ್ಯಾಕ್ಟ್ ಮಾಡಬಹುದು.